ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ಎಲ್ಲ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಒಂದು ಬಹುಮುಖ್ಯ ವಿಷಯವಾಗಿರುವಂತಹ ಸಂವಿಧಾನದ ಬಗೆಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ವಿಡಿಯೋ ಮೂಲಕ ಈ ಉತ್ತರ ಏನು ಅನ್ನೋದನ್ನು ನೋಡೋಣ. ಸಂವಿಧಾನ ತುಂಬ ಇಂಪಾರ್ಟೆಂಟ್ ವಿಚಾರ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಇಲ್ಲಿ ಪ್ರಶ್ನೆಗಳು ತುಂಬ ಸರಳವಾಗಿದೆ. ಆದ್ರೂ ಆಪ್ಷನ್ಸ್ ನೋಡಿದಾಗ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತೆ. ಸಂವಿಧಾನದ ಒಂದು ಕಾನ್ಸ್ಟಿಟ್ಯೂಷನ್ನ MCQsನ ವೈಶಿಷ್ಟ್ಯವೇ ಅದು. ಎಲ್ಲ ಗೊತ್ತಿರುತ್ತೆ, ಆಮೇಲೆ ಒಂದು ಸಣ್ಣ ಕನ್ಫ್ಯೂಷನ್ ಶುರು ಆಗುತ್ತೆ. ಅದಕ್ಕೋಸ್ಕರ ಒಂದು ಕ್ಲಾರಿಟಿಗೋಸ್ಕರ ಈ ಒಂದು ವಿಡಿಯೋ ಸರಣಿನ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ನಮ್ಮ ಇವತ್ತು ಪ್ರಥಮ ಕಂತಿನ ಮೊದಲನೇ ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ. ಪ್ರಶ್ನೆ 1. ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ಕೆಳಗಿನ ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಿ ನೇಮಕ ಮಾಡುತ್ತಾರೋ, ರಾಷ್ಟ್ರಪತಿ, ರಾಜ್ಯಪಾಲ ಅಥವಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು? ಇಲ್ಲಿ ಪ್ರಶ್ನೆ ನಿಜವಾಗ್ಲೂ ಕಾಡಕ್ಕೆ ಶುರುವಾಗುತ್ತೆ. ಪ್ರಧಾನಿ ಅವರೇ ಮಾಡಿರಬಹುದಾ? ಆಮೇಲೆ ಇಲ್ಲ, ಕರೆಕ್ಟ್, ಓಕೆ. ಹಾಗಿದ್ರೆ ರಾಷ್ಟ್ರಪತಿಯವರಾಗಿರಬಹುದಾ, ರಾಜ್ಯಪಾಲರಾಗಿರ್ಬಹುದಾ, ಅಥವಾ ಮಂತ್ರಿಮಂಡಲ ಅಂದ್ರೆ ಏನು? ಇಲ್ಲಿ ಇದರಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಅವರು ಮಾಡೋದಾಗಿರ್ಬೋದಾ, ಅಲ್ಲಿ ಬಹುಮತದ ಪ್ರಕಾರ ಮಾಡೋದಾಗಿರ್ಬೋದಾ? ಈ ರೀತಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ನಮಗೆ ಉಂಟಾಗ್ತದೆ. ಆದರೆ ಇಲ್ಲಿ ಸರಿಯಾದ ಉತ್ತರ ರಾಜ್ಯಪಾಲರು. ಮೂರನೇ ಉತ್ತರ ಸರಿ. ಈ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗಳನ್ನು ನೇಮಿಸುವಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. 164ನೇ ವಿಧಿಯ ಪ್ರಕಾರ, ಆರ್ಟಿಕಲ್ 164ನೇ ವಿಧಿಯ ಪ್ರಕಾರ ರಾಜ್ಯಪಾಲರ ಹಕ್ಕು ಇದು. ಆದರೆ ಅವರು ಇಷ್ಟ ಬಂದಂಗೆ ಅವರ ಫ್ರೆಂಡ್ಶಿಪ್ನಲ್ಲಿ ಯಾರೋ ಇಷ್ಟ ಬಂದಂಗೆ ಅವರು ಮುಖ್ಯಮಂತ್ರಿ ನೇಮಿಸ್ಲಿಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನೇ ಅವ್ರು ನೇಮಿಸೋದು. ಆದರೆ ನೇಮಿಸೋ ಅಧಿಕಾರ ಇರೋದು ರಾಜ್ಯಪಾಲರಿಗೆ ಅಂತ ಇದರ ಅರ್ಥ. ಆದರೆ ಕೆಲವೊಮ್ಮೆ ಯಾವುದೇ ಪಕ್ಷ ವಿಧಾನಸಭೆಯಲ್ಲಿ ಬಹುಮತ ಪಡೆಯಲು ವಿಫಲ ಆದರೆ ಅವ್ರೇನು ಮಾಡ್ತಾರೆ, ತಮ್ಮ ವಿವೇಚನಾಧಿಕಾರವನ್ನು ಉಪಯೋಗಿಸಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡಬಹುದು. ಅಂದರೆ ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತ ಪಡೆಯೋದಿಲ್ಲ ಅಂತ ಅಂದ್ಕೊಳ್ಳೋ ಒಂದು ಕನ್ಫ್ಯೂಷನ್ ಇದೆ, ಸ್ಪಷ್ಟ ಬಹುಮತ ಎಲ್ಲೂ ಇಲ್ಲ ಅಂತ ಇದ್ದಾಗ ಯಾವ ಪಕ್ಷ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂತಹ ಅರ್ಹತೆ ಇದೆ ಅಂತ ಅವ್ರಿಗೆ ಅನಿಸುತ್ತೆ, ಅವರನ್ನು ರಾಜ್ಯಪಾಲರು ಮುಖ್ಯಮಂತ್ರಿಯನ್ನಾಗಿ ನೇಮಿಸ್ತಾರೆ. ಸೊ ಇದು ಒಂದು. ಹಾಗೆಯೇ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಅವ್ರ ನಂತರ ಇತರೆ ಮಂತ್ರಿಗಳನ್ನು ಕೂಡ ಅವ್ರು ನೇಮಿಸುವಂಥದ್ದು. ಸೊ ನೇಮಿಸುವಂಥದ್ದು ಯಾರು? ರಾಜ್ಯಪಾಲರು. ನಮ್ಮ ಮುಂದಿನ ಪ್ರಶ್ನೆ 2. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ರಾಜ್ಯ ಸರ್ಕಾರದ ಕಾರ್ಯಾಂಗೀಯ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತವೆ, ಆದರೆ ನೈಜ ಕಾರ್ಯಾಂಗ ಮಾತ್ರ ಮುಖ್ಯಮಂತ್ರಿಗಳೇ ಆಗಿರುತ್ತಾರೆ. ಹೇಳಿಕೆ ಸಿ. ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ರಾಜ್ಯಪಾಲಕರಾಗಿರುತ್ತಾರೆ. ಹೇಳಿಕೆ ಡಿ. ಆದರೆ ನೈಜ ಮುಖ್ಯಸ್ಥರು ಮುಖ್ಯಮಂತ್ರಿಗಳೇ ಆಗಿರುತ್ತಾರೆ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಿದು? ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತವೆ, ನೈಜ ಕಾರ್ಯಾಂಗ ಅಂತ ಬರುತ್ತೆ, ಆಮೇಲೆ ಮುಖ್ಯಸ್ಥರು ಅಂತ ಬರುತ್ತೆ, ಆಮೇಲೆ ನೈಜ ಮುಖ್ಯಸ್ಥರು ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ನೋಡೋಣ. 1. ಹೇಳಿಕೆ AB ಸರಿಯಾಗಿದೆ, ಆದರೆ CD ತಪ್ಪಾಗಿದೆ. 2. ಹೇಳಿಕೆ ABC ಸರಿಯಾಗಿದೆ, ಆದರೆ D ತಪ್ಪಾಗಿದೆ. 3. ಎಲ್ಲ ಹೇಳಿಕೆಗಳು ತಪ್ಪಾಗಿದೆ. 4. ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಇದರ ಸರಿಯಾದ ಉತ್ತರ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಸಂವಿಧಾನದ 154ನೇ ವಿಧಿಯ ಪ್ರಕಾರ, ಆರ್ಟಿಕಲ್ 154, ಈ ವಿಧಿಯ ಪ್ರಕಾರ ರಾಜ್ಯದ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ರಾಜ್ಯಪಾಲರ ಹೆಸರಿನಲ್ಲೇ ನಡೆಸಲಾಗ್ತದೆ. ಆದರೆ ನೈಜ ಕಾರ್ಯಾಂಗ ಮಾತ್ರ ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಹೇಗೆ ಅಂತ ಹೇಳಿದರೆ, ರಾಜ್ಯಪಾಲರು ಈ ಅಧಿಕಾರಿಗಳನ್ನು ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ಚಲಾಯಿಸುವಂಥದ್ದು. ಓಕೆ, ಹಾಗಾಗಿ ಸೊ ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಇಲ್ಲಿ ಕೂಡ ಸಿ ಹೇಳಿಕೆ ಕೂಡ ಅಷ್ಟೇ. ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ, ಆದರೆ ನೈಜ ಮುಖ್ಯಸ್ಥರು ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ನಮ್ಮ ಪ್ರಶ್ನೆ 3 ಏನು ಅಂತ ನೋಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಪ್ರಥಮವಾಗಿ ಎಲ್ಲಿ ಸ್ಥಾಪಿತವಾಯಿತು? ಎ. ದೆಹಲಿ, ಬಿ. ಕಲ್ಕತ್ತಾ, ಸಿ. ಮದ್ರಾಸ್, ಡಿ. ಉತ್ತರಾಖಂಡ್. ಸರಿಯಾದ ಉತ್ತರ ಯಾವುದು ಅಂತ ಯೋಚನೆ ಮಾಡಿ. ಕೆಲವರ ತಲೆ ದೆಹಲಿಗೆ ಓಡ್ಬೋದು, ಕೆಲವರ ತಲೆ ಮದ್ರಾಸ್ಗೆ ಹೋಗ್ಬೋದು, ಆದರೆ ಸರಿಯಾದ ಉತ್ತರ ಕಲ್ಕತ್ತಾ. ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಎಷ್ಟನೇ ಇಸವಿಯಲ್ಲಿ ಅಂತ ಹೇಳಿದರೆ 1774ರಲ್ಲಿ. ನಮ್ಮ ರೆಗ್ಯುಲೇಟಿಂಗ್ ಕಾಯ್ದೆ ಇದೆಯಲ್ಲ, 1773ನೇ ರೆಗ್ಯುಲೇಟಿಂಗ್ ಕಾಯ್ದೆ ಇದೆಯಲ್ಲ, ರೆಗ್ಯುಲೇಟಿಂಗ್ ಕಾಯ್ದೆ, ಇದರ ಅಂಡರಲ್ಲಿ 1774ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಲ್ಕತ್ತಾದಲ್ಲಿ ಸ್ಥಾಪಿಸಲ್ಪಟ್ಟಿತು. ಪ್ರಶ್ನೆ 4. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು? ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಮೆಕಾಲೆ, ರಾಬರ್ಟ್ ಕ್ಲೈವ್, ಲಾರ್ಡ್ ವಿಲಿಯಂ ಬೆಂಟಿಂಕ್.
ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್. ಇಲ್ಲಿ ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಗವರ್ನರ್ ಜನರಲ್ ಯಾರಾಗಿದ್ದರು. ಇಲ್ಲಿಯ ಗವರ್ನರ್ ಜನರಲ್ ಬಂಗಾಳದ ಗವರ್ನರ್ ಜನರಲ್, ಆಮೇಲೆ ಆ ಬಂಗಾಳದ ಗವರ್ನರ್ ಜನರಲ್ ಆಗಿ ಭಾರತದ ಗವರ್ನರ್ ಜನರಲ್ ಕೂಡ ಆಗುತ್ತೆ. ಹಾಗಾಗಿ ಪ್ರಶ್ನೆಯನ್ನು ಸರಿಯಾಗಿ ಓದೋದನ್ನು ನೀವು ಗಮನದಲ್ಲಿಟ್ಕೋಬೇಕು. ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂದರೆ ಅದು ವಾರನ್ ಹೇಸ್ಟಿಂಗ್ಸ್. ಅವನು ತುಂಬ ಪ್ರಥಮ ಗವರ್ನರ್ ಜನರಲ್ ಕೂಡ ಹೌದು, ತುಂಬ ಫೇಮಸ್ ಆಗಿದೆ. ಅಂದರೆ 1772ರಿಂದ 1785ರವರೆಗೂ ನಡೆದಂಥ ಎಲ್ಲ ಪ್ರಮುಖ ಏನೆಲ್ಲ ಇತ್ತಲ್ಲ ಕಾಯ್ದೆಗಳು, ವಹಿವಾಟುಗಳು, ನಿರ್ದೇಶನಗಳೆಲ್ಲ ಅದರಲ್ಲೆಲ್ಲ ಬಹಳ ಪ್ರಧಾನವಾದ ಪಾತ್ರ ವಹಿಸಿದಂಥವನು. ಆದರೆ ನಂತರದಲ್ಲಿ ಏನಾಗುತ್ತೆ, ಭಾರತ ಸರ್ಕಾರದ ಕಾಯ್ದೆ 1858 ಇದೆಯಲ್ಲ, ಅದು ಬಂದ ಮೇಲೆ ಈ ಗವರ್ನರ್ ಜನರಲ್ ಅನ್ನುವಂತಹ ಪದವನ್ನು ತೆಗೆದು ಬರಿತೀನಿ ಇಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆ ಬರುತ್ತಲ್ಲ, ಅದರ ಬಳಿಕ ಈ ಭಾರತದ ಗವರ್ನರ್ ಜನರಲ್ ಎಂಬ ಪದನಾಮವನ್ನು ತೆಗೆದು ಭಾರತದ ವೈಸ್ರಾಯ್ ಅಂತ ಬದಲಾಯಿಸ್ತಾರೆ. ಸೊ ಅಂದರೆ ವೈಸ್ರಾಯ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಞಿಯ ಒಂದು ನೇರ ಪ್ರತಿನಿಧಿ ಅಂತ. ಭಾರತದ ಪ್ರಥಮ ವೈಸ್ರಾಯ್ ಯಾರು ಅಂತ ಕೇಳಿದಾಗ ಏನು ಹೇಳಬೇಕು ಅಂತ ಹೇಳಿದರೆ ಲಾರ್ಡ್ ಕ್ಯಾನಿಂಗ್. ಅಂದರೆ ಒಂದೇ ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇರುವಂಥದ್ದು. ಲಾರ್ಡ್ ಕ್ಯಾನಿಂಗ್ ಭಾರತದ ಪ್ರಥಮ ವೈಸ್ರಾಯ್ ಆಗಿರ್ತಾನೆ. ಪ್ರಶ್ನೆ 5. ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶಗಳನ್ನು ಪ್ರಪ್ರಥಮವಾಗಿ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಕರೆಯಲಾಯಿತು. ಎ. ರೆಗ್ಯುಲೇಟಿಂಗ್ ಕಾಯ್ದೆ 1773, ಬಿ. ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಸಿ. ಮಿಂಟೋ ಮಾರ್ಲೆ ಕಾಯ್ದೆ 1919, ಡಿ. 1857ರ ಭಾರತ ಸರ್ಕಾರದ ಶಾಸನ. ಇದರಲ್ಲಿ ಸರಿಯಾದ ಉತ್ತರ ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಬಹಳ ಪ್ರಮುಖ. ಇನ್ನು ನಿಮ್ಗೆ ಬೇರೆ ಯಾವುದೋ ರೀತಿಯಲ್ಲಿ ಪ್ರಶ್ನೆ ಬರ್ಬೋದು, ಪಿಟ್ಸ್ ಇಂಡಿಯಾ ಕಾಯ್ದೆ ಈ ಕೆಳಗಿನ ಯಾವ ಕಾರಣಗಳಿಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದು ಯಾವ 2 ಕಾರಣಗಳಿಗಾಗಿ ಅಂತ ಹೇಳಿದರೆ, ಒಂದು ಇದೇ ಕಾರಣಕ್ಕೋಸ್ಕರ, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶ, ಮೊದಲು ಕಂಪನಿ ಅಲ್ವಾ ಬಂದಿರೋದು, ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿರೋದಲ್ವ, ಆಮೇಲೆ ಅವರು ನಮ್ಮ ಭಾರತನ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಹೋಗಿರೋದಲ್ಲ. ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಒಂದು ಕಂಪನಿಯ ಭೂಪ್ರದೇಶ ಇದೆಯಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ಏನು ಪ್ರದೇಶ ಇತ್ತಲ್ಲ, ಅದು ಇನ್ನು ಮುಂದೆ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳು ಅಂತ ಪ್ರಪ್ರಥಮ ಬಾರಿಗೆ ಕರೆಯಲಾಯಿತು. ನೋಡಿ ನಮ್ಮ ದೇಶ ಹೇಗೆ, ಇದನ್ನು ಕೇಳುವಾಗಲೇ ಒಂಥರ ಅನಿಸುತ್ತೆ. ಕಂಪನಿಗೆ ಅಂತ ಬಂದು ಈ ಕಾಯ್ದೆಯ ಮೂಲಕ ಅದು ಇನ್ನು ಕಂಪನಿಯ ಭೂಪ್ರದೇಶ ಅಲ್ಲ, ಬ್ರಿಟಿಷ್ ಸಾಮ್ರಾಜ್ಞಿಯ ಅಂಡರಲ್ಲಿ ಬರುವಂಥ ಒಂದು ಭೂಪ್ರದೇಶ ಅನ್ನುವಂಥದ್ದನ್ನು ಈ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಅವರು ಶಾಸನ ತರ್ತಾರೆ. ಹಾಗೆಯೇ ಇನ್ನೊಂದು ಕಾರಣ, ಭಾರತದಲ್ಲಿ ಕಂಪನಿಯ ಎಲ್ಲ ವಿದ್ಯಮಾನಗಳು ಮತ್ತು ಅದರ ಆಡಳಿತ, ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಆಡಳಿತ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸರ್ವೋಚ್ಚ ನಿಯಂತ್ರಣ ನೀಡಲಾಯಿತು. ಅವರು ಫಸ್ಟ್ ಭಾರತನ ಕಬ್ಜಾ ಮಾಡಿದಲ್ಲ, ಈಸ್ಟ್ ಇಂಡಿಯಾ ಕಂಪನಿನ ಕಬ್ಜಾ ಮಾಡಿದರು. ಆ ಮೂಲಕ ಭಾರತನ ಮೆಲ್ಲನೆ ನುಗ್ಗಿ ಹಾಕಕ್ಕೆ ನೋಡಿದರು. ಸೊ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 2 ಕಾರಣಗಳಿಗೋಸ್ಕರ ಮಹತ್ವವಾದುದು. ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಕ್ವೆಶ್ಚನ್. ಪ್ರಶ್ನೆ 6. ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರವು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರಗಳನ್ನು ನಿಯಂತ್ರಿಸಲು ಆರಂಭಿಸಿತು? ಆಪ್ಷನ್ಸ್ ಎ. ಮಿಂಟೋ ಮಾರ್ಲೆ ಕಾಯ್ದೆ 1919, ಆಪ್ಷನ್ ಬಿ. ರೆಗ್ಯುಲೇಟಿಂಗ್ ಕಾಯ್ದೆ 1773, ಆಪ್ಷನ್ ಸಿ. ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಆಪ್ಷನ್ ಡಿ. 1853ರ ಭಾರತ ಸರ್ಕಾರದ ಶಾಸನ. ಸರಿಯಾದ ಉತ್ತರ ಯಾವುದು ಅಂತ ನಿಮ್ಮ ಹತ್ರ ಕೇಳಿದರೆ ಆಲ್ರೆಡಿ ಆವಾಗ ಹೇಳಿಬಿಟ್ಟಿದ್ದೀನಲ್ಲ, ಪಿಟ್ಸ್ ಇಂಡಿಯಾ ಕಾಯ್ದೆ 1784 ಅದುವೇ ಆಗಿರಬಹುದೇನೋ ಅಂತ ನೀವು ಯೋಚಿಸ್ತೀರಾ. ಅದು ತಪ್ಪು. ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ 1773. ಇಲ್ಲಿ ಪ್ರಶ್ನೆ, ವ್ಯವಹಾರಗಳನ್ನು ನಿಯಂತ್ರಿಸಲು ಆರಂಭಿಸಿತು. 1770ರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರಗಳನ್ನು ನಿಯಂತ್ರಿಸಲು ಆರಂಭಿಸಿತು. ನಂತರ ಏನು ಮಾಡುತ್ತೆ, ಪಿಟ್ ಇಂಡಿಯಾ ಕಾಯ್ದೆಯನ್ನು ತಂದು ಬರೇ ನಿಯಂತ್ರಣ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಜಸ್ಟ್ ನಿಯಂತ್ರಣ, ವ್ಯವಹಾರಗಳನ್ನು ಸಣ್ಣ ಮಟ್ಟಿಗೆ ನಿಯಂತ್ರಿಸಲು ಪ್ರಾರಂಭಿಸೋದಲ್ಲ, ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಸಂಪೂರ್ಣವಾಗಿ ಅದರ ಸರ್ವೋಚ್ಚ ನಿಯಂತ್ರಣವನ್ನು ಪಡ್ಕೊಳ್ಳುತ್ತೆ. ಸೊ ಪ್ರಥಮ ಬಾರಿಗೆ ನಿಯಂತ್ರಿಸಲಿಕ್ಕೆ ಪ್ರಾರಂಭಿಸಿರುವಂಥದ್ದು ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ. ಇಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಕೂಡದು. ಯಾಕಂದರೆ ನೀವೊಂದು ಈ ಕಾನ್ಸ್ಟಿಟ್ಯೂಷನನ್ನು ಕಲಿಯುವಾಗ ನೀವು ಫೀಲ್ ಮಾಡಿಕೊಂಡು ಓದಬೇಕು. ಯಾಕಂತ ಹೇಳಿದರೆ ಒಂದು ವ್ಯಾಪಾರಕ್ಕೆ ಬಂದ ಕಂಪನಿ ಹೇಗೆ ನಮ್ಮ ಭಾರತದಂಥ ದೇಶವನ್ನು ಆಳಲಿಕ್ಕೆ ಶುರು ಮಾಡಿತು ಅನ್ನೋ ಒಂದು ಫೀಲಿಂಗಲ್ಲಿ ಓದಲಿಕ್ಕೆ ಶುರು ಮಾಡಿದಾಗ ನಿಮಗೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ಲ. ನಮ್ಮ ಮುಂದಿನ ಪ್ರಶ್ನೆ,
ಸರ್ಕಾರಿ ಸೇವೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತಂದ ಶಾಸನ ಯಾವುದು? ಎ. ಚಾರ್ಟರ್ ಕಾಯ್ದೆ 1853, ಬಿ. ರೆಗ್ಯುಲೇಟಿಂಗ್ ಕಾಯ್ದೆ 1773, ಸಿ. ಮಿಂಟೋ ಮಾರ್ಲೆ ಶಾಸನ 1919, ಡಿ. 1935ರ ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಉತ್ತರ ಚಾರ್ಟರ್ ಕಾಯ್ದೆ 1853. ಈ ಚಾರ್ಟರ್ ಕಾಯ್ದೆ ಇದೆಯಲ್ಲ, ಇದು 1793ರಿಂದ 1853ರವರೆಗೆ ಏನು ಬ್ರಿಟಿಷ್ ಸಂಸತ್ತಿನಿಂದ ಹೊರಡಿಸಲ್ಪಟ್ಟಂತಹ ಚಾರ್ಟರ್ ಕಾಯ್ದೆಗಳಲ್ಲಿ ಇದೊಂದು ಕೊನೆಯ ಕಾಯ್ದೆ, ಈ 1853ರ ಕಾಯ್ದೆ. ಸೊ ಇದು ಕೂಡ ಭಾರತ ಸಂವಿಧಾನದ ಬೆಳವಣಿಗೆಗೆ ಬಹಳ ಪ್ರಮುಖವಾದಂಥ ಒಂದು ಕಾಯ್ದೆಯಾಗಿದ್ದು, ಈ ಕಾಯ್ದೆಯ ನಂತರದಲ್ಲೇ ಭಾರತದಲ್ಲಿ ಸಂಸದೀಯ ಪದ್ಧತಿ ಪ್ರಾರಂಭವಾಗುತ್ತದೆ. ಸಂಸದೀಯ ಪದ್ಧತಿ, ಇವಾಗಿನ ನಮ್ಮ ಸಂಸದೀಯ ಪದ್ಧತಿ ಏನಿದೆಯಲ್ಲ, ಅದರ ಬೀಜ ಕುರುಹುಗಳು ಈ ಒಂದು ಕಾಯ್ದೆಯ ಮೂಲಕ ಬರ್ತದೆ, ಸಂಸದೀಯ ಪದ್ಧತಿ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನಮ್ಮ ಪ್ರಶ್ನೆಗೆ ಸಂಬಂಧಿಸಿರುವಂಥದ್ದು, ಈ ಕಾಯ್ದೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಪದ್ಧತಿಗೆ ಒಂದು ಅವಕಾಶ ನೀಡುತ್ತೆ. ಇದರ ಕಾರಣದಿಂದನೇ ಭಾರತೀಯರಿಗೆ ಕೂಡ ಉನ್ನತ ನಾಗರಿಕ ಸೇವೆಗಳಿಗೆ ನೇಮಕಗೊಳ್ಳುವಂಥ ಅವಕಾಶ ಸಿಕ್ಕಿರುವಂಥದ್ದು. ಆ ಪ್ರಕಾರ ನಂತರ ಏನು ಮಾಡ್ತಾರೆ, ಭಾರತೀಯ ನಾಗರಿಕ ಸೇವೆಗಳ ಸಮಿತಿ ಅಂತ, ಮೆಕಾಲೆ ಸಮಿತಿ ಅಂತ ಕೂಡ 1854ರಲ್ಲಿ ಮಾಡ್ತಾರೆ. 1853ರ ಕಾಯ್ದೆ, 1854ರಲ್ಲಿ ಮೆಕಾಲೆ ಸಮಿತಿ ಅಂತ ಕೂಡ ಮಾಡ್ತಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಯಾಕಂದರೆ ನಮಗೆಷ್ಟು ಗೊತ್ತಿದೆ ಅಂತ ಹೇಳಿದ್ರು ಆಪ್ಷನ್ ನೋಡ್ತಾ ಇದ್ದಂಗೆ ಕನ್ಫ್ಯೂಸ್ ಆಗೋದು. ಈ ಕಾನ್ಸ್ಟಿಟ್ಯೂಷನ್ ಅದು ಬೇಸಿಕ್ ಆ ಸ್ಟಾರ್ಟಿಂಗ್ ಚಾಪ್ಟರ್ಗಳಿದೆಯಲ್ಲ, ಅದರ ಒಂದು ಲಕ್ಷಣ. ಅದಕ್ಕೋಸ್ಕರ ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಇನ್ನು ಹಲವು ಸರಣಿ ವಿಡಿಯೋಗಳ ಮೂಲಕ ಸಂವಿಧಾನವನ್ನು ತುಂಬ ಚೆನ್ನಾಗಿ ಕಲಿಯುವಂಥ ಒಂದು ಪ್ರಯತ್ನಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಇವತ್ತಿಗೆ ಇಷ್ಟು ಸಾಕು. ನಾಳೆ ಮತ್ತಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.